ಎಲ್ರಿಗೂ ನಮಸ್ಕಾರ. ಕಾರ್ಕಳದ ಒಂದು ಐತಿಹಾಸಿಕ ಕೆರೆ ನಾಗರಬಾವಿ ಹಲವಾರು ಬಾರಿ ಪ್ರಯತ್ನಗಳ ನಂತರ ತುಂಬಾ ಬಾರಿ ಅದನ್ನು ಜೀರ್ಣೋದ್ಧಾರ ಮಾಡುವಂತ ಪ್ರಯತ್ನ ಮಾಡಿತು. ಹಲವು ಜನರ ಪರಿಶ್ರಮ ಇದೆ. ಈಗ ಕೊನೆಯದಾಗಿ ಇನ್ನೊಂದು ಹೊಸ ಪ್ರಯತ್ನ ನಡೀತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕಾರ್ಕಳ ರೋಟರಿ ಕ್ಲಬ್ ಇವರ ಸಹಭಾಗಿತ್ವದಲ್ಲಿ ಸಂಪೂರ್ಣ ವೆಚ್ಚವನ್ನು ಭರಿಸುವ ಒಂದು ಆಶ್ವಾಸನೆ ನಮ್ಮ SKDRDP ಧರ್ಮಸ್ಥಳ ಇವರು ಕೊಟ್ಟಿರುವುದರಿಂದ ಈ ಕೆರೆಗೆ ಈಗ ಒಂದು ಹೊಸ ರೂಪ ಕೊಡ್ಲಿಕ್ಕೆ ಹೊರಟಿದ್ದೇವೆ. ಸ್ಥಳೀಯ ನಾಗರಿಕರು, ರೋಟರಿ ಕ್ಲಬ್, SKDRDP ಹಾಗೆ ರೋಟರಿ ಕ್ಲಬ್ ಕಾರ್ಕಳ ಇವರ ಜಂಟಿ ಆಶ್ರಯದಲ್ಲಿ ನಡೀತಾ ಇದೆ. ಯಾವತ್ತು ಬೇಸಿಗೆ ಕೊನೆ ಆಗ್ತಾ ಬರುವಾಗ ನೀರಿನ ಆಶ್ರಯ ಚೆನ್ನಾಗಿ ಮಾಡಬೇಕು ಅದೆಲ್ಲ ಆಸೆ ಹುಟ್ಟೋದು ಜನರಿಗೆ. ಯಾಕೆಂದ್ರೆ ನೀರಿನ ತೊಂದರೆ ಅವಾಗ ಅನುಭವಕ್ಕೆ ಬರೋದು. ತುಂಬಾ ಪರಿಶ್ರಮ ಪಟ್ಟು ನಮ್ಮ ಹಿಂದಿನವರು ಯಾರೋ ಒಂದು ನಮ್ಗೆ ನೀರಿನ ಸೆಲೆಯನ್ನು ಹುಡುಕಿ ಕೊಟ್ಟಿದ್ದಾರೆ. ಅದನ್ನು ಉಳಿಸಿಕೊಳ್ಳೋದು ನಮ್ಮ ಜವಾಬ್ದಾರಿ. ಅದರ ಜೊತೆಗೆ ಆ ಒಂದು ಜಲಚರ ಜೀವರಾಶಿಗಳನ್ನು ಕೂಡ ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಈ ಒಂದು ಕಾರ್ಯಕ್ಕೆ ನಾವು ಕೈ ಹಾಕಿದ್ದೇವೆ. ಇದು ಯಶಸ್ವಿ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ, ಇದೊಂದು ಹೊಸ ರೂಪಕ್ಕೆ ಬರುವ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಕೈಲಾದಷ್ಟು ಅದಕ್ಕೆ ಸಹಕಾರವನ್ನು ಕೊಟ್ಟಾಗ ಅದು ಯಾವುದೇ ಒಂದು ಕೆಲಸ ಯಶಸ್ವಿ ಆಗ್ತದೆ. ಹಾಗಾಗಿ ಸಮಯ ಯಾರಿಗೆಲ್ಲ ಹೊಂದಿಕೊಳ್ಳುತ್ತದೆ, ಅವರ ಕೈಯಿಂದ ಏನೆಲ್ಲ ಪರಿಶ್ರಮ ಹಾಕ್ಲಿಕ್ಕೆ ಸಾಧ್ಯ ಇದೆ ಅಂತವರು ದಯವಿಟ್ಟು ನಮ್ಮ ಈ ಕಾರ್ಯದಲ್ಲಿ ಕೈ ಜೋಡಿಸಿ ಈ ಒಂದು ಕೆರೆ ಮುಂಚಿನ ರೂಪ ವೈಭವವನ್ನು ಪಡೀಲಿ. ಬರುವ ವರ್ಷ ಮಸ್ತಕಾಭಿಷೇಕ ಇದೆ. ಆ ಸಮಯದಲ್ಲಿ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾರೆ. ಅವರಿಗೊಂದು ನೋಡುವಂತ ಒಂದು ಜಾಗ ಆಗ್ಲಿ, ಪಕ್ಕದಲ್ಲೇ ಶ್ರೀ ನಾಗದೇವರ ಒಂದು ಬನ ಕೂಡ ಇದೆ. ಆ ಜಲನಾಗನ ಸನ್ನಿಧಿ ಅಭಿವೃದ್ಧಿ ಆಗ್ಲಿ ಅಂತ ಕೇಳ್ತಾ ನಿಮ್ಮೆಲ್ಲರ ಸಹಕಾರವನ್ನು ಕೂಡ ಈ ಹೊತ್ತಿನಲ್ಲಿ ಅಪೇಕ್ಷಿಸ್ತಾ ಇದ್ದೇವೆ. ಥ್ಯಾಂಕ್ ಯು.